Hi, hello, namaste, welcome or welcome back to my channel and welcome to one of the most requested videos by girls. Once again, ಏನಪ್ಪಾ ಅಂತಂದ್ರೆ ಸನ್ಸ್ಕ್ರೀನ್ ಫೇಸ್ ವಾಶ್ ಮತ್ತೆ ಸನ್ಸ್ಕ್ರೀನ್ ಮೇಲೆ ವಿಡಿಯೋ ಮಾಡಿ ಅಂತ ಲಾಸ್ಟ್ ವೀಕ್ ನಲ್ಲಿ ನಾನು ಮಾಡಿರುವಂತಹ ವಿಡಿಯೋ ಕೆಳಗಡೆನೂ ಇತ್ತು, ಅದರ ಪ್ರೀವಿಯಸ್ ವಿಡಿಯೋಸ್ ಮೇಲೂ ಇತ್ತು ಕಮೆಂಟ್ಸ್ ಇಂಥದ್ದು. ಸೊ ಐ ಥಾಟ್ ದಿಸ್ ಇಸ್ ದ ಪರ್ಫೆಕ್ಟ್ ಟೈಮ್. ಯಾಕೆ ಅಂತಂದ್ರೆ ಇವಾಗ ಬಿರು ಬಿಸಿಲು ಶುರುವಾಗ್ತಾ ಇದೆ ಅಂಡ್ ಐ ರಿಯಲಿ ಡೋಂಟ್ ಲೈಕ್ ಶೆಕೆಗಾಲ. ಒಂದ್ ಕಡೆ ಶೆಕೆ, ಉರಿ, ಬಿಸಿಲು, ಟ್ಯಾನಿಂಗು ಅಂಡ್ ಸನ್ಸ್ಕ್ರೀನ್ ವರ್ಕ್ ಆಗ್ತಾ ಇದೆಯಾ ಇಲ್ವಾ ಅನ್ನೋ ತರದ ಟೆನ್ಷನ್. ಸೊ ಇವಾಗ ಈ ಒಂದು ಎಪಿಸೋಡ್ ಅಲ್ಲಿ ನಾನು 5 ಗುಡ್ ಬ್ರ್ಯಾಂಡ್ಸ್, ವೆನ್ ಐ ಸೇ ಗುಡ್ ಬ್ರ್ಯಾಂಡ್ಸ್, ಅದು ನನಗೆ ಸ್ಪಾನ್ಸರ್ಶಿಪ್ ಬಂದಿದೆ ಅನ್ನೋ ತರದಲ್ಲಿ ಅಲ್ಲ. ದಿಸ್ ಇಸ್ ನಾಟ್ ಅ ಸ್ಪಾನ್ಸರ್ಡ್ ವಿಡಿಯೋ ಆರ್ ಈ ತರ ಮಾತಾಡಿ ಅನ್ನೋ ತರದಲ್ಲಿ ಯಾರು ಹೇಳಿರೋದಲ್ಲ. ನನಗೆ ನನ್ನ ಸ್ಕಿನ್ ಮೇಲೆ ಏನ್ ವರ್ಕ್ ಆಗಿದೆ ಅಥವಾ ಯಾವ್ಯಾವ ಬ್ರ್ಯಾಂಡ್ಸ್ ಒಂದು ಒಳ್ಳೆ ರೆಪ್ಯುಟೇಷನ್ ಇಟ್ಕೊಂಡಿದ್ದಾರೆ ಅನ್ನೋದ್ರ ಮೇಲೆ ನಾನ್ ಸುಮ್ನೆ ಅದನ್ನ ಟ್ರೈ ಮಾಡ್ತಾ ಇರ್ತೀನಿ. ಟ್ರೈ ಮಾಡಿರೋದೆಲ್ಲ ನಮ್ಗೆ ವರ್ಕ್ ಆಗುತ್ತೆ ಅಂತ ಅಲ್ಲ. ಸೊ ಯಾವ್ದಾವ್ದನ್ನ ಟ್ರೈ ಮಾಡಿದೀನಿ ಅದ್ ನನಗೆ ವರ್ಕ್ ಆಗಿದೆ ಅಂಡ್ ನನ್ನ ಆಡಿಯನ್ಸ್ ಯಾರು ಅದನ್ನ ಕೇಳಿದ್ದಾರೆ ಅವರಿಗೆ ಒಂದು ಗೈಡೆನ್ಸ್ ಇರ್ಲಿ ಅಂತ. ನನಗ್ ವರ್ಕ್ ಆಗಿರೋದಲ್ಲ ಎಲ್ರಿಗೂ ವರ್ಕ್ ಆಗುತ್ತೆ ಅಂತ ಅಲ್ಲ, ಬಟ್ ದೆನ್ ದಿಸ್ ಇಸ್ ಅ ಗುಡ್ ರೆಕಮೆಂಡೇಶನ್ ಅನ್ನೋ ತರದಲ್ಲಿ ನೀವು ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇರುವಂತಹ ಪ್ರಾಡಕ್ಟ್ ಅನ್ನ ಯು ಕ್ಯಾನ್ ಬೈ. ಟ್ಯಾಗ್ಡ್ ಪ್ರಾಡಕ್ಟ್ಸ್ ಅಲ್ಲಿ ಇರುತ್ತೆ, ಬಟ್ ಮೇಕ್ ಶ್ಯೂರ್ ನಾನು ಯಾವುದೇ ಪ್ರಾಡಕ್ಟ್ ಅನ್ನ ಹೇಳುವಾಗ ನೀವು ಅದನ್ನ ಟ್ಯಾಗ್ಡ್ ಪ್ರಾಡಕ್ಟ್ಸ್ ಅಲ್ಲಿ ನೋಡಿ ಬೈ ಮಾಡೋದಕ್ಕಿಂತ ಮುಂಚೆ ಅದ್ರದ್ದು ಡೀಟೇಲ್ಸ್ ಅನ್ನ ಓದ್ಕೊಳ್ಳಿ. ಯಾವ ತರದ ಸ್ಕಿನ್ಗೆ ಇದು ಸೂಟೇಬಲ್, ಯಾವ್ದಾದ್ರು ಅಲರ್ಜಿ ಇತ್ತು ಅಂತಂದ್ರೆ ಇದನ್ನ ಅವಾಯ್ಡ್ ಮಾಡ್ಬೇಕಾ, ಇದನ್ನೆಲ್ಲ ಡೀಟೇಲ್ ಆಗಿ ತಿಳ್ಕೊಳ್ಳಿ. ಅಂಡ್ ಸಣ್ಣ ಪೋರ್ಷನ್ ಇಂದ ಸ್ಟಾರ್ಟ್ ಮಾಡಿ. ಅಂದ್ರೆ ಸಡನ್ ಆಗಿ 50 ಗ್ರಾಮ್ 100 ಗ್ರಾಮ್ ಆ ತರದಲ್ಲಿ ಬೈ ಮಾಡೋದಕ್ಕಿಂತ, ಬಿಕಾಸ್ ಅದು ವರ್ಕ್ ಆಗ್ಲಿಲ್ಲ ಅಂತಂದ್ರೆ ದುಡ್ಡು ವೇಸ್ಟ್ ಆಗುತ್ತೆ. ಎಲ್ಲರ ದುಡ್ಡು ಕೂಡ ಇಂಪಾರ್ಟೆಂಟ್. ಹಾಗಾಗಿ ಸಣ್ಣ ಕ್ವಾಂಟಿಟಿ ಯಾವ್ದಿದೆ ಅದನ್ನ ತಗೊಂಡು ಟ್ರೈ ಮಾಡಿ. ಅದು ವರ್ಕ್ ಆಯ್ತು ಅಂತಂದ್ರೆ ಪ್ಲೀಸ್ ಲೆಟ್ ಮೀ ನೋ. ಹಾಗೆ ಇವತ್ತು ಯಾವ್ಯಾವ ಪ್ರಾಡಕ್ಟ್ಸ್ ಅನ್ನ ನಾನು ತೋರಿಸ್ತಾ ಇದ್ದೀನಿ ಅಥವಾ ರೆಕಮೆಂಡೇಶನ್ ಅಲ್ಲಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ, ಅದರಲ್ಲಿ ನಿಮ್ಮ ಫೇವ್ರೇಟ್ ಪ್ರಾಡಕ್ಟ್ ಏನಾದ್ರೂ ಇತ್ತು ಅಂತಂದ್ರೆ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಬಾಕ್ಸ್ ಬಿಲೋ. ಸೊ ಸ್ಟಾರ್ಟ್ ಮಾಡೋಣ. ಫಸ್ಟ್ ಪ್ರಾಡಕ್ಟ್ ಯಾವ್ದಪ್ಪ ಅಂತಂದ್ರೆ ಕಾನ್ಶಿಯಸ್ ಕೆಮಿಸ್ಟ್ ಅಂತ ಈ ಒಂದು ಬ್ರ್ಯಾಂಡ್ ನ ಹೆಸರು. ಇದ್ರದ್ದು ಬೆರಿ ಬ್ರೈಟ್ ವಾಟರ್ ರೆಸಿಸ್ಟೆಂಟ್ ಸೂದಿಂಗ್ ಕಾಮಿಂಗ್ ನಾನ್ ಗ್ರೀಸಿ ಸನ್ಸ್ಕ್ರೀನ್ SPF 50 PA++++ ಬ್ರಾಡ್ ಸ್ಪೆಕ್ಟ್ರಮ್ UVA UVB. ನಾನು ಇದನ್ನು ನಿಮ್ಗೆ ಕೈ ಮೇಲೆ ಹಾಕಿ ತೋರಿಸ್ತೀನಿ ಆಯ್ತಾ. ಇದು ಅವ್ರದ್ದು ಬೆರ್ರಿ ಬ್ರೈಟ್ ಅಂತ ಹೇಳಿದಾರಲ್ಲ, ಬೆರ್ರಿ ಹಣ್ಣಿನ ಸ್ಮೆಲ್ ಬರುತ್ತೆ ಅಂಡ್ ನಾನ್ ಗ್ರೀಸಿ ಹಾಗೆ ಹೀಗೆ ಅಂತೆಲ್ಲ ಏನೇನೆಲ್ಲ ಕ್ಲೇಮ್ ಮಾಡಿದಾರಲ್ಲ, ಆಕ್ಚುಲಿ ಅದೆಲ್ಲದನ್ನ ಅವರು ತಮ್ಮ ಪ್ರಾಡಕ್ಟ್ ಅಲ್ಲಿ ಇನ್ಕಾಪರೇಟ್ ಮಾಡಿದ್ದಾರೆ. ಅಂಡ್ ನನಗೆ ಸನ್ಸ್ಕ್ರೀನ್ ಹಚ್ಕೊಳ್ಳುವಾಗ ಇದ್ದಿದ್ದು ಓನ್ಲಿ ಇರಿಟೇಷನ್ ಎಂತಪ್ಪ ಅಂತಂದ್ರೆ ಒಂಥರ ಗ್ರೀಸಿ ಕಾಣಿಸುತ್ತೆ. ಅದು ಒಂದ್ಸತಿ ಅಪ್ಲೈ ಮಾಡಾದ್ಮೇಲೆ ಈ ಮುಖ ಬಿಳಿಚ್ಕೊಂಡಂಗ್ ಕಾಣುತ್ತೆ ನೋಡಿ, ಸುಮಾರ್ದು ಅದು ಪ್ರಾಬ್ಲಮ್ ಇದೆ. ಬಟ್ ಈ ಒಂದು ಬ್ರ್ಯಾಂಡ್ ನ ಪ್ರಾಡಕ್ಟ್ ನೋಡಿ ಎಷ್ಟು ಚಂದ ಮಾಯ್ಶ್ಚರೈಸಿಂಗ್ ಇಫೆಕ್ಟ್ ನ ಜೊತೆಗೆ ಅಂಡ್ ಇಟ್ ವರ್ಕ್ಸ್. ನೀವು ಹೊರಗಡೆ ಬಿಸಿಲಲ್ಲಿ ಹೋದಾಗ, ವೆನ್ ಐ ಸೇ ವೆನ್ ಯುರ್ ಔಟ್ ಇನ್ ದ ಸನ್ ಅಂತಂದ್ರೆ ನೀವು 12 ಗಂಟೆ 1 ಗಂಟೆ ಉರಿ ಬಿಸಿಲಲ್ಲಿ ಬೆಟ್ಟ ತುದಿಯಲ್ಲಿ ನಾನು ಟ್ರೆಕ್ಕಿಂಗಿಗೆಲ್ಲ ಹೋಗ್ತೀನಲ್ಲ, ಅಲ್ಲಿ ಇಂಥದ್ದು ಎಲ್ಲ ಪ್ರಾಡಕ್ಟ್ ವರ್ಕ್ ಆಗುತ್ತೆ ಅಂತ ಇಲ್ಲ. ನಾರ್ಮಲ್ ನಮ್ಮ ರುಟೀನ್ ಲೈಫ್ ಅಲ್ಲಿ ನಾವೇನು ಹೊರಗಡೆ ಆಫೀಸ್ ಅಲ್ಲಿ ಓಡಾಡ್ತೀವಿ, ಊಟಕ್ಕೆ ಅಂತ ಈ ಟೈಮಲ್ಲಿ ಹೊರಗಡೆ ಬರ್ತೀವಿ, ಆ ಟೈಮಲ್ಲಿ ಇರತ್ತಲ್ಲ, ಅಂತ ಟೈಮಲ್ಲಿ ಇಂಥ ಪ್ರಾಡಕ್ಟ್ಸ್ ಅನ್ನುವಂಥದ್ದು ಇಟ್ ಡಸ್ ಇಟ್ಸ್ ಜಾಬ್. ಇದರ ದುಡ್ಡು ಎಷ್ಟಪ್ಪ, ಇದ್ರ ಪ್ರೈಸ್ ಎಷ್ಟು ಅಂತಂದ್ರೆ 499 rupees. ಅಂಡ್ ಕಾನ್ಶಿಯಸ್ ಕೆಮಿಸ್ಟ್ ನ ಒಂದ್ 2-3 ಪ್ರಾಡಕ್ಟ್ ಅನ್ನ ನಾನು ಟ್ರೈ ಮಾಡಿದ್ದೀನಿ ರೀಸೆಂಟ್ ಆಗಿ. ಇದು ಎಷ್ಟು ಗ್ರಾಮು, 50 ಗ್ರಾಮ್. ಇಟ್ಸ್ ಅ ವೆರಿ ಗುಡ್ ಬೈ, ಚಂದ ಪ್ರಾಡಕ್ಟ್. ಓಕೆ, ಸೊ ಇದಕ್ಕೆ ನಾನು ಐ ವಿಲ್ ರೇಟ್ 7 out of 10. ಯಾಕೆ 7 ಅಂತ ಕೇಳ್ತೀರಾ ಅಂತಂದ್ರೆ ಪೂರ್ತಿ ವಿಡಿಯೋ ನೋಡಿ. ಓಕೆ, ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರೆ ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೇಟ್ ಬ್ರ್ಯಾಂಡ್ಸ್ ಅಂತ ಹೇಳ್ಬಹುದು. ದಿಸ್ ಈಸ್ ಫ್ರಮ್ ಪ್ಲಮ್. ಏನು ಇದರ ಹೆಸರು, ರೈಸ್ ವಾಟರ್ ಅಂಡ್ ನಿಯಾಸಿನಮೈಡ್ 2% ಹೈಬ್ರಿಡ್ ಸನ್ಸ್ಕ್ರೀನ್ SPF 50 PA+++ 3+ ಇದೆ. ಓಕೆ, ವಿತ್ ಫಿಸಿಕಲ್ ಅಂಡ್ ಕೆಮಿಕಲ್ ಸನ್ ಫಿಲ್ಟರ್ಸ್ ಅಂತ ಹೇಳ್ತಿದ್ದಾರೆ ಇವರು. ಇದು ನಂದ ಟ್ರಾವೆಲ್ ಸೈಜ್ ಅಲ್ಲಿ ಇರುವಂತಹ ಒಂದು ಟ್ಯೂಬ್. ಎಷ್ಟು ಗ್ರಾಮ್ದು, 15 ಗ್ರಾಮ್ದು. ನನ್ನ ಪ್ರೀವಿಯಸ್ ಕೆಲವೊಂದಷ್ಟು ಪ್ರಾಡಕ್ಟ್ ರಿವ್ಯೂ ಟೈಮಲ್ಲೂ ನಾನು ನಿಮ್ಗೆ ಹೇಳಿದ್ದೆ, ಐ ಟ್ರಸ್ಟ್ ಪ್ಲಮ್. ಲೆಟ್ಸ್ ಸೇ ಐ ವುಡ್ ಲೈಕ್ ಟು ಟ್ರಸ್ಟ್ ಪ್ಲಮ್. ಇವರ ಬಹಳಷ್ಟು ಪ್ರಾಡಕ್ಟ್ ಇದೆ ಅಲ್ಲ, ಚಂದ ಅಂತಂದ್ರೆ ಚಂದ ಫಾರ್ಮ್ಯುಲೇಷನ್ ಅಂಡ್ ಅಫೋರ್ಡೆಬಿಲಿಟಿ ಕೂಡ ಚಂದ ಮಾಡಿ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಏನ್ ವರ್ಕ್ ಆಗುತ್ತೆ ಅದ್ರ ಮೇಲೆ ಇಟ್ಟಿದ್ದಾರೆ. ಅಂಡ್ ಇದು ನೋಡಿ ಸ್ವಲ್ಪ ಒಂಚೂರು ಹಿಂಗೆ ವೈಟ್ ಅಂತ ಅನ್ನಿಸ್ಬಹುದು, ಬಟ್ ಕರೆಕ್ಟ್ ಆಗಿ ಬ್ಲೆಂಡ್ ಮಾಡಿದ್ರಿ ಅಂತಂದ್ರೆ ನೈಸ್. ಇಟ್ಸ್ ಅ ವೆರಿ ಗುಡ್ ಪ್ರಾಡಕ್ಟ್. ನನ್ನ ಪ್ರಕಾರ ಇದು ನನಗೆ ಕಾಂಪ್ಲಿಮೆಂಟರಿ ಆಗಿ ಸಿಕ್ಕಿದ್ದು ಅಂತ ಅನಿಸುತ್ತೆ.
ಇದನ್ನ ನಾನು ನನ್ನ ಟ್ರಾವೆಲ್ ಕಿಟ್ ಅಲ್ಲಿ ಬಳಸ್ತಾ ಇದ್ದೀನಿ. ಅಗೇನ್ ಇದನ್ನ ಸಹ ನಾನು ಐ ವುಡ್ ಲೈಕ್ ಟು ರೇಟ್ 7/10. ಗುಡ್ ಬೈ. ನೆಕ್ಸ್ಟ್ ಒನ್ ಯಾವ್ದಪ್ಪ ಅಂತಂದ್ರೆ ಇದು ಸುಮಾರು ಪಾಪ್ಯುಲರ್ ಆಯ್ತಾ. ಡಾಟ್ ಅಂಡ್ ಕೀಯ ವಾಟರ್ ಮೆಲನ್ ಕೂಲಿಂಗ್ ಸನ್ಸ್ಕ್ರೀನ್ ಅಕ್ವಾ ಜೆಲ್ SPF 50. ಅಗೇನ್ ಇಟ್ಸ್ PA ಪ್ಲಸ್ ಬ್ರಾಡ್ ಸ್ಪೆಕ್ಟ್ರಮ್ 30 ಗ್ರಾಮ್ದು ಇದರ ಅಮೌಂಟ್ ಬಂದ್ಬಿಟ್ಟು 299 rupees. ಸೊ ಇದ್ರನ್ನ ನಾನು ಕೆಲವೊಂದಷ್ಟು ಜನ ಡರ್ಮ್ಯಾಟ್ಗಳು ಸಹ ರೆಕಮೆಂಡ್ ಮಾಡಿರೋದನ್ನ ಕೆಲವು ಕಡೆ ನೋಡಿದ್ದೆ. ವಾಟರ್ ಮೆಲನ್ ಕೂಲ್ ಜೆಲ್ ಅಂತ ಹೇಳಿದ್ರೆ ನಂಗೆ ಭಾರಿ ಖುಷಿ ಆಯ್ತು. ಬಿಕಾಸ್ ನನ್ಗೆ ಆತರ ಹೆವಿ ಇರುವಂತಹ ಸನ್ಸ್ಕ್ರೀನ್ಗಳು ಇಷ್ಟ ಇಲ್ಲ. ಇದು ಹಚ್ಕೊಳ್ಳುವಾಗ ಏನು ಖುಷಿ ಆಗತ್ತೆ ಅಂತಂದ್ರೆ, ಕಲ್ಲಂಗಡಿ ಹಣ್ಣು ಕುಡಿದ್ರೆ, ಕಲ್ಲಂಗಡಿ ಹಣ್ಣಿನ ಜ್ಯೂಸು ಅಥವಾ ಕಲ್ಲಂಗಡಿ ಹಣ್ಣಿನ ಫ್ರೂಟ್ ಅನ್ನ ತಿಂದ್ರೆ ಏನ್ ಬಾಡಿ ಒಳಗಡೆ ಕೂಲಿಂಗ್ ಎಫೆಕ್ಟ್ ಆಗತ್ತಲ್ವಾ, ಆ ತರದಲ್ಲಿ ಇದು ಮುಖದ ಮೇಲೆ ಇವಾಗ ನಂಗೆ ಎಷ್ಟು ತಣ್ಣಗೆ ಅನಿಸ್ತಾ ಇದೆ ಅಂತಂದ್ರೆ, ಸೊ ಹಂಗಾಗಿ ನಂಗೆ ಇದಿಷ್ಟ. ಅಂಡ್ ಇದು ಡೇ ಟು ಡೇ ಯೂಸ್ಗೆ, ಅಂದ್ರೆ ಟ್ರೆಕಿಂಗ್ ತರದ ಒಂದು ಹೆವಿ ಎಕ್ಸ್ಪೋಜರ್ ಆಫ್ ಸನ್ಗೆ ಅಂತ ಟೈಮಲ್ಲ, ಬಟ್ ಡೇ ಟು ಡೇ ಲೈಫ್ ಅಲ್ಲಿ ಇಟ್ಸ್ ಅ ವೆರಿ ಗುಡ್ ಬೈ. ಇಟ್ ವರ್ಕ್ಸ್. ಅಂಡ್ ಆಲ್ಸೋ ನನ್ನ ಪ್ರೀವಿಯಸ್ ಯಾವುದೋ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಡಾಟ್ ಅಂಡ್ ಕೀಯ ಸುಮಾರು ಪ್ರಾಡಕ್ಟ್ಸ್, ಎಲ್ಲ ಪ್ರಾಡಕ್ಟ್ಸ್ ಹೇಳೋದಕ್ಕಿಂತ ಸುಮಾರು ಪ್ರಾಡಕ್ಟ್ಸ್ ಯಾವ ಎಕ್ಸ್ಪೆಕ್ಟೇಷನ್ ಅಲ್ಲಿ ನಾನು ತಗೊಂಡಿದ್ದೆ ಅದು ವರ್ಕ್ ಆಗಿದೆ. ಸೊ ಇಟ್ಸ್ ಅ ಗುಡ್ ಬೈ ಅಂಡ್ ಐ ವುಡ್ ಲೈಕ್ ಟು ರೇಟ್ 7.5/10. ನೆಕ್ಸ್ಟ್ ಒನ್ ಯಾವ್ದಪ್ಪ ಅಂತಂದ್ರೆ, ಅಗೇ ದಿಸ್ ಇಸ್ ಒನ್ ಆಫ್ ಮೈ ಟ್ರಸ್ಟ್ ವರ್ದಿ ಬ್ರ್ಯಾಂಡ್ಸ್ ಅಂತ ಹೇಳ್ಬಹುದು, ಮಿನಿಮಲಿಸ್ಟ್. ನನ್ಗೆ ಇವರ ಪ್ಯಾಕೇಜಿಂಗ್ ಮತ್ತೆ ಈ ತರದೊಂದು ಕ್ಲೀನ್ ಆಗಿರೋ ಇಮೇಜ್ ಇರೋದಿರತ್ತಲ್ಲ ಅದ್ರದ್ದು ಬ್ರ್ಯಾಂಡ್ದು, ಮಿನಿಮಲಿಸ್ಟಿಕ್ ಅವ್ರದಂದ್ರೆ ಅವರ ಬ್ರ್ಯಾಂಡ್ ಹೆಸರೇನು, ಹೌ ದೇ ಪ್ರೆಸೆಂಟ್ ದೆಮ್ಸೆಲ್ವ್ಸ್, ಇಟ್ಸ್ ಸೋ ಸಿಮಿಲರ್. ಏನ್ ಹೆಸರಿದೆ, ಏನ್ ಅವರು ಪ್ರೆಸೆಂಟ್ ಮಾಡ್ತಿದ್ದಾರೆ, ಇಟ್ಸ್ ವೆರಿ ಬ್ಯೂಟಿಫುಲ್. ಸೊ ಇದೆಂತಪ್ಪ ಅಂತಂದ್ರೆ, ಲೈಟ್ ಫ್ಲೂಯಿಡ್ SPF 50 ಫೇಸ್ ಸನ್ಸ್ಕ್ರೀನ್, ಹೈ ಪ್ರೊಟೆಕ್ಷನ್, ಬ್ರಾಡ್ ಸ್ಪೆಕ್ಟ್ರಮ್, PA ಪ್ಲಸ್ ವಾಟರ್ ಅಂಡ್ ಸ್ವೆಟ್ ರೆಸಿಸ್ಟೆಂಟ್. ಮತ್ತೆ ಇದು ಇನ್ ವಿವೋ ಕ್ಲಿನಿಕಲಿ ಟೆಸ್ಟೆಡ್, ಅಂದ್ರೆ ಇದನ್ನ ಮನುಷ್ಯರ ಮೇಲೇನೆ ಟೆಸ್ಟ್ ಮಾಡಿ ಅಪ್ರೂವ್ ಮಾಡಿರುವಂತದ್ದು, ಅಮೆರಿಕನ್ ಲ್ಯಾಬ್ಸ್ ಅಲ್ಲಿ ಪ್ರಿಪೇರ್ಡ್. ಬಟ್ ಮಿನಿಮಲಿಸ್ಟ್ ಈಸ್ a very good brand that goes very well in Indian market. ಅದು ಅವರ ಕ್ವಾಲಿಟಿ ವೈಸ್ ಇರಬಹುದು ಅಥವಾ ಅವರ ಪ್ರೈಸ್ ರೇಂಜ್ ವೈಸ್ ಇರಬಹುದು. ಇದು 10 ml ನ ಒಂದು ಪ್ರಾಡಕ್ಟ್. ಇದ್ರ ಬೆಲೆ ಬಂದು 149 rupees. ನನ್ನ ಪ್ರಕಾರ ಇದು ಯಾವ್ದ್ರ ಜೊತೆ, ಮಿನಿಮಲಿಸ್ಟ್ ನ ಯಾವುದೋ ಒಂದು ಬೇರೆ ಪ್ರಾಡಕ್ಟ್ ನ ಜೊತೆ ನನಗೆ ಕಾಂಪ್ಲಿಮೆಂಟರಿ ಆಗಿ ಬಂದಿರೋದು. ಅಂಡ್ ದಿಸ್ ಇಸ್ ವೆರಿ ಗುಡ್ ಆಯ್ತಾ. ಇದನ್ನ ನಾನು ಸುಮಾರು ಸತಿ ಟ್ರೆಕ್ಕಿಂಗ್ ಅಲ್ಲಿ ಕೂಡ, ಅಂದ್ರೆ ಹೊರಗಡೆ ಇವಾಗ ಟ್ರಿಪ್ಪಿಗೆ ಹೋಗಿದ್ದೀನಿ ಅಥವಾ ಟ್ರೆಕ್ಕಿಂಗ್ ಹೋಗಿದ್ದೀನಿ, 12 ಗಂಟೆ 1 ಗಂಟೆ ಉರಿ ಬೇಸಲಲ್ಲಿ ಹೊರಗಡೆ ಇದ್ದೀನಿ, ಮೌಂಟೇನ್ಸ್ ಅಲ್ಲಿ ಇದ್ದೀನಿ, ಬೀಚಸ್ ಅಲ್ಲಿ ಇದ್ದೀನಿ, ಅಂಥ ಟೈಮಲ್ಲೂ ಸಹ ಇದನ್ನ ನಾನು ಯೂಸ್ ಮಾಡಿದ್ದೀನಿ. ಅಂಡ್ ಇಟ್ ರಿಯಲಿ ವರ್ಕ್ಸ್. ಅಂದ್ರೆ ಹೆವಿ ಸನ್ ಡ್ಯಾಮೇಜ್ ಇಂದ ಇದು ನಿಮ್ಮನ್ನ ಬಚಾವ್ ಮಾಡುತ್ತೆ ಅನ್ನೋ ತರದ ಅವರ ಕ್ಲೇಮ್ ಅನ್ನು ಸೇರಿದ ಹಾಗೆ, ವಾಟ್ ಬ್ರ್ಯಾಂಡ್ ಕ್ಲೇಮ್ಸ್ ದೇ ಡೆಲಿವರ್. ಇಟ್ಸ್ ಅ ಗುಡ್ ಬೈ. ನೆಕ್ಸ್ಟ್ ಒನ್ ಇವಾಗ ತೋರಿಸ್ತಾ ಇರೋದು, ಲೆಟ್ ಮಿ ರೇಟ್. ಇದನ್ನ ನಾನು ಐ ವುಡ್ ಲೈಕ್ ಟು ರೇಟ್ 8.5. ಓಕೆ, ಇವಾಗ ತೋರಿಸ್ತಾ ಇರೋದು ನಿಮಗೆ ನಾನು ದಿ ನಂಬರ್ ಒನ್ ಸನ್ಸ್ಕ್ರೀನ್ ಯಾವುದು ಅಂತಂದ್ರೆ UV ಡಾಕ್ಸ್. ಇದು ಎಂತ ಅಮೇಸಿಂಗ್ ಸನ್ಸ್ಕ್ರೀನ್ ಅಂತಂದ್ರೆ, ಲೆಟ್ ಮಿ ರೀಡ್. ಓಕೆ, ಇದು ಪರ್ಟಿಕ್ಯುಲರ್ ಆಗಿ ಅದರಲ್ಲಿ 2 ರೇಂಜ್ ಇದೆ ಅಂತ ಅನ್ಸುತ್ತೆ. UV ಡಾಕ್ಸ್ ಒಂದು ಪ್ರಾಪರ್ ಸನ್ಸ್ಕ್ರೀನ್, ಇನ್ನೊಂದು ಬ್ಲೂ ಲೈಟ್ಗೆ ಅದನ್ನ ಸಹ, ಅಂದ್ರೆ ನಾವಿವಾಗ ಫೋನ್ ಏನ್ ನೋಡ್ತೀವಿ ಅಥವಾ ಲ್ಯಾಪ್ಟಾಪ್ ಅಲ್ಲಿ ಏನ್ ಕೆಲಸ ಮಾಡ್ತಾ ಇದೀವಿ ಅದರಿಂದ ಸಹ ಸ್ಕಿನ್ ಡ್ಯಾಮೇಜ್ ಆಗುತ್ತೆ. ಆ ಬ್ಲೂ ಲೈಟ್ ಅನ್ನ ಕೂಡ ಇದು ತಡೆಯುವಂತಹ ತಾಕತ್ತನ್ನ ಹೊಂದಿದೆ ಅಂತ ಕ್ಲೇಮ್ ಮಾಡುತ್ತೆ. ಅಂಡ್ ಇದರ ರೇಂಜ್ ಏನು ಅಂತಂದ್ರೆ SPF 50 PA ಪ್ಲಸ್. ಅಂಡ್ ಇದು ಎಲ್ಲಾ ಸ್ಕಿನ್ನಿಗೂ, ನಿಮ್ದು ಡ್ರೈ ಮತ್ತೆ ಬ್ರಿಟಲ್ ಸ್ಕಿನ್ ಇತ್ತು ಅಂತಂದ್ರೆ ಇಟ್ ವರ್ಕ್ಸ್ ಆನ್ ಎವ್ರಿ ಸ್ಕಿನ್ ಟೈಪ್. ಇದ್ರ ಅಮೌಂಟ್ ಎಷ್ಟಪ್ಪ ಅಂತಂದ್ರೆ ಮೇ ಬಿ 600 ಅರೌಂಡ್, 30 ಗ್ರಾಮ್ಸ್ಗೆ 600 ಅರೌಂಡ್ ಅಂತ ಹೇಳ್ಬಹುದು. ಈ 4 ಇವಾಗ ಏನ್ ತೋರಿಸಿದೀನಲ್ವಾ, ಹೌದು 600 ಚೇಂಜ್. ಇದು 4 ಪ್ರೀವಿಯಸ್ ಸನ್ಸ್ಕ್ರೀನ್ಸ್ಗೆ ನಾನು ಇದನ್ನ ಕಂಪೇರ್ ಮಾಡಿದೆ ಅಂತಂದ್ರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಹೇಳ್ಬಹುದು, ಸ್ವಲ್ಪ. ಆದ್ರೆ when it comes to the efficiency, ಓಹೋ ಏನ್ ಅಮೇಸಿಂಗ್ ಅಂತಂದ್ರೆ, ಇದೊಂದು ಸ್ವಲ್ಪ ಥಿಕ್ ಇದೆ ಮತ್ತೆ ಮ್ಯಾಟ್ ಫಿನಿಶ್. ಬಾಕಿದೆಲ್ಲ ನಿಮಗೆ ಮಾಯಿಶ್ಚರೈಸರ್ ತರದಲ್ಲಿ ಸ್ಕಿನ್ ಒಂಥರ ಕೂಲಿಂಗ್ ಇಫೆಕ್ಟ್ ಎಲ್ಲ ಇದ್ರೆ, ಇದು ಹಂಗೆಲ್ಲ ಏನು ಇಲ್ಲ. ಇದೊಂದು ಸ್ವಲ್ಪ ಅಂದ್ರೆ ಈ
ಏನು ಮೆಡಿಕಲ್ಸ್ ಅಲ್ಲಿ ನಮ್ಗೆ ಆ ತರದ ಒಂದು ಫೀಲಿಂಗ್ ಇರುತ್ತಲ್ವ, ಅಂದ್ರೆ ಡ್ರಗ್ ಸ್ಟೋರ್ ಪ್ರಾಡಕ್ಟ್ ಅನ್ನೋ ತರದಲ್ಲಿ. ಇಟ್ಸ್ ನಾಟ್ ಎಟ್ ಚೀಪರ್ ಕಾಸ್ಟ್, ಬಟ್ ದೆನ್ ಇದನ್ನ ತುಂಬಾ ಎಲ್ಲೂ ಯಾರು ಪ್ರಮೋಟ್ ಮಾಡಿರೋದನ್ನ ನೀವು ನೋಡಿರೋದಿಲ್ಲ. ಬಾಕಿ ಎಲ್ಲ ಬ್ರ್ಯಾಂಡ್ಸ್ ಇರ್ಬೋದು, ಇವಾಗ ಪ್ಲಮ್ ಇರಬಹುದು, ಡಾಟ್ ಅಂಡ್ ಕೀ, ಅವರು ಪ್ರಮೋಷನ್ಸ್ಗೆ, ಮಾರ್ಕೆಟಿಂಗ್ಗೆ, ಆಡ್ಸ್ ಮೇಲೆ ದುಡ್ಡನ್ನ ಖರ್ಚು ಮಾಡ್ತಾರೆ. ಆದ್ರೆ ಈ ಒಂದು ಪ್ರಾಡಕ್ಟ್ ಅನ್ನುವಂಥದ್ದು ಏನಿದೆ ಅಲ್ಲ, ಇದ್ರ ಮೇಲೆ ನೀವು ಜಾಸ್ತಿ ಆಡ್ಸ್ ಅನ್ನ ನೋಡೋಕ್ ಸಾಧ್ಯ ಇಲ್ಲ. ಇದು ಪಾಪ್ಯುಲರ್ ಆಗಿದ್ದೇ ಯಾವಾಗ ಡರ್ಮ್ಯಾಟ್ಸ್ ಎಲ್ಲ ಕಾಂಟೆಂಟ್ ಕ್ರಿಯೇಟರ್ ಆಗಿ ಅವರು ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ರು, ಇಂಥ ಪ್ರಾಡಕ್ಟ್ ಅನ್ನ ರೆಕಮೆಂಡ್ ಮಾಡ್ತಾ ಇದ್ರು. ಸೊ ಆವಾಗ ಇದು ಗೊತ್ತಾಗಿ ನನಗೂ ಗೊತ್ತಾಗಿದ್ದು ಹಾಗೆ. ಅಂಡ್ ದಿಸ್ ಇಸ್ ಅ ವೆರಿ ಗುಡ್ ಬೈ ಆಯ್ತಾ. ಮ್ಯಾಟ್ ಫಿನಿಶ್ ಕೊಡುತ್ತೆ ಅಂಡ್ ಇದು ವಾಟರ್ ರೆಸಿಸ್ಟೆಂಟ್, ಸ್ವೆಟ್ ರೆಸಿಸ್ಟೆಂಟ್. ಎಂಥ ದೊಡ್ಡ ಟ್ರೆಕ್ಕಿಂಗ್ ಪೂರ್ತಿ ನೀವು ಮತ್ತೆ ಸೂರ್ಯನ ಮಧ್ಯದಲ್ಲಿ ಜಸ್ಟ್ 2 ಮೀಟರ್ ಡಿಸ್ಟೆನ್ಸ್ ಇದೆ ಅನ್ನುವಷ್ಟರ ಮಟ್ಟಿಗೆ ಸನ್ ಎಕ್ಸ್ಪೋಜರ್ ಇದ್ರೂ ಸಹ, ಸುಡ್ತಾ ಇದ್ರೂ ಸಹ ನಿಮ್ಮ ಸನ್ ಡ್ಯಾಮೇಜ್ ಆಗೋದಿರುತ್ತಲ್ಲ ಸ್ಕಿನ್ಗೆ, ಕಪ್ಪಗಾಗ್ತಾರೆ, ಟ್ಯಾನ್ ಆಗ್ತಾರೆ ಅನ್ನೋದು ಒಂದೇ ಪ್ರಾಬ್ಲಮ್ ಅಲ್ಲ. ಟ್ಯಾನ್ ಅನ್ನೋದು ಒಂಥರದಲ್ಲಿ ವಾರ್ನಿಂಗ್ ಇದ್ದ ಹಾಗೆ, ಸ್ಕಿನ್ ಡ್ಯಾಮೇಜ್ ಶುರುವಾಗಿದೆ ಅನ್ನೋದಕ್ಕೆ. ಯಾವಾಗ ಸಣ್ಣ ಡ್ಯಾಮೇಜ್ ಶುರುವಾಗುತ್ತೆ ಅದು ಬೇರೆ ಬೇರೆ ತರದಲ್ಲಿ, ಕೆಲವು ಜನರಿಗೆ ಸ್ಕಿನ್ ಕ್ಯಾನ್ಸರ್ ಎಲ್ಲ ಆಗ್ಬಿಡುತ್ತೆ, ಇನ್ನು ಕೆಲವರಿಗೆ ಏನೂ ಹಚ್ಕೊಳ್ಳದೆ ಇದ್ರು ಕೂಡ. ಇವಾಗ ಫಾರ್ ಎಕ್ಸಾಂಪಲ್ ಈ ಹಿಮಾಲಯನ್ ಸ್ಟೇಟ್ಸ್ ಎಲ್ಲ ಏನಿದೆ, ಅವ್ರಿಗೆ ಸ್ಕಿನ್ ನೋಡಿದ್ರಿ ಅಂತಂದ್ರೆ ನೀವು ಒಂಥರ ಹಿಂಗೆ ಫ್ರೆಕಲ್ಸ್ ಇರುತ್ತೆ, ಕೆಂಪು ಇರ್ತಾರೆ, ನಾರ್ಮಲಿನೇ ಕೆಂಪು ಇರುತ್ತೆ. ಅದು ಏನಕ್ಕೆ ಅಂತಂದ್ರೆ ಮೋಸ್ಟ್ ಆಫ್ ದ ಟೈಮ್ಸ್ ಅದು ಬ್ಯೂಟಿ ಅಲ್ಲ, ಇಟ್ ಈಸ್ ಬಿಕಾಸ್ ಆಫ್ ದ ಸನ್ ಡ್ಯಾಮೇಜ್. ಹಾಗಾಗಿ ಅಲ್ಲಿ ಯಾರು ಹುಟ್ಟಿ ಬೆಳೆದಿರ್ತಾರೆ ಅದು ಅವರಿಗೆ ಅಡಾಪ್ಟಿಬಿಲಿಟಿ ಅಂತ ಹೇಳ್ತಾರೆ, ಬಾಡಿ ಕ್ಯಾನ್ ಟಾಲರೇಟ್. ಬಟ್ ನಮಗೆ ಯಾರಿಗೆ ಅದು ಯೂಸ್ ಟು ಇರಲ್ಲ. ಹಾಗಿರುವಾಗ ನಾವು ನಮ್ಮ ಸ್ಕಿನ್ ಅನ್ನ ಪ್ರೊಟೆಕ್ಟ್ ಮಾಡಬೇಕು. ಈ 5 ಪ್ರಾಡಕ್ಟ್ ಅನ್ನುವಂಥದ್ದು ಏನಿದೆ ಅಲ್ಲ, ಇದೆಲ್ಲದನ್ನ ನಾನು ಟ್ಯಾಗ್ ಮಾಡಿರ್ತೀನಿ. ನಿಮ್ಗೆ ಇಷ್ಟ ಆದ್ರೆ ಆ ಫಾರ್ಮುಲಾವನ್ನ ನೀವು ಬಳಸೋಕ್ಕಿಂತ ಮುಂಚೆ ದಯವಿಟ್ಟು ಡಿಸ್ಕ್ರಿಪ್ಷನ್ ಅನ್ನ ಕ್ಲೀನ್ ಆಗಿ ಓದ್ಕೊಳ್ಳಿ. ಹಾಗೆ ಈ ಡರ್ಮ್ಯಾಟ್ ಗಳೆಲ್ಲ ಹೇಳೋ ಪ್ರಕಾರ ಎಷ್ಟು ಸನ್ಸ್ಕ್ರೀನ್ ಅನ್ನ ಹಚ್ಚಬೇಕು ಅಂತಂದ್ರೆ 2 ಫಿಂಗರ್ ರೂಲ್, ಅಂದ್ರೆ ಇಷ್ಟು ಈ ಒಂದು ಫಿಂಗರ್ ಅಲ್ಲಿ ಪೂರ್ತಿಯಾಗಿ ಹೊರಗಡೆ ಹೋಗುವಾಗ 2 ಬೆರಳಿಗೆ ಅದನ್ನ ನಾವು ಹಿಂಗೆ ಹಚ್ತೀವಲ್ವಾ, ಅಷ್ಟನ್ನ ತಗೊಂಡು ಪೂರ್ತಿ ಮುಖಕ್ಕೆ ಹಚ್ಚಿ ಹೊರಗಡೆ ಹೋಗೋಕ್ಕಿಂತ ಒಂದು 15ರಿಂದ 20 ನಿಮಿಷ ಮುಂಚೆ ಹಚ್ಚಿದ್ರೆ ನೆಕ್ಸ್ಟ್ ಅದು ಇಫೆಕ್ಟಿವ್ ಆಗುತ್ತೆ ಅಂತ ಹೇಳ್ತಾರೆ. ಎವ್ರಿ 3 ಅವರ್ಸ್ ಇನ್ ಅ ಡೇ ಇದನ್ನ ರಿಪೀಟ್ ಮಾಡಬೇಕು ಸನ್ಸ್ಕ್ರೀನ್ ಅನ್ನ. ಎಸ್ಪೆಷಲಿ ನಾವು ಹೊರಗಡೆ ಕೆಲಸ ಮಾಡ್ತಾ ಇರ್ತೀವಿ, ಸನ್ ಎಕ್ಸ್ಪೋಜರ್ ಡೈರೆಕ್ಟ್ ಇರುತ್ತೆ. ಅದರ ಹೊರತಾಗಿ ಕೆಲವು ಜನ ಪ್ರತಿದಿನ ಮನೆ ಒಳಗಡೆ ಸನ್ಸ್ಕ್ರೀನ್ ಅನ್ನ ಬಳಸಬೇಕು ಅನ್ನೋದನ್ನ ರೆಕಮೆಂಡ್ ಮಾಡ್ತಾರೆ. ನಂದು ಇಲ್ಲಿ ಒಂದ್ ಸ್ವಲ್ಪ ಒಪಿನಿಯನ್ ಡಿಫರೆನ್ಸ್ ಇದೆ. ಈಗ ಇದೊಂದಿದೆ ನೋಡಿ, ಇದು ಬ್ಲೂ ಲೈಟ್ ಅನ್ನ ರೆಸಿಸ್ಟೆಂಟ್ ಮಾಡೋದಕ್ಕೆ, ತಡೆಯೋದಕ್ಕೆ ದಿಸ್ ಕ್ಯಾನ್ ಬಿ ಯೂಸ್ಡ್ ಅನ್ಸುತ್ತೆ. ಬಟ್ ಎಲ್ಲಾ ಸರ್ತಿನೂ ಮನೆ ಒಳಗಿರ್ಬೇಕಿದ್ರು ಚೂರು ಸನ್ಲೈಟ್ ಬರಬಾರ್ದು, ಏನೂ ಆಗ್ಬಾರ್ದು ಅನ್ನೋ ತರದಿದೆ ಅಲ್ಲ. ಐ ಡೋಂಟ್ ಥಿಂಕ್ ದಿಸ್ ಇಸ್ ಗುಡ್ ಫಾರ್ ಸ್ಕಿನ್. ನಮ್ ಸ್ಕಿನ್ಗೆ ಸೂರ್ಯನ ಟಾಲರೇಬಲ್ ರೇಂಜ್ ನಲ್ಲಿ, ಸ್ಪೆಕ್ಟ್ರಮ್ ಅಲ್ಲಿ ಇರುವಂತಹ ಕಿರಣಗಳಿರುತ್ತಲ್ಲ, ದಟ್ ಇಸ್ ವೆರಿ ನೆಸೆಸರಿ. ಇದು ನಿಮ್ಮ ಮೂಡ್ ಸರಿ ಆಗೋದ್ರಿಂದ ಹಿಡಿದು, ಪ್ರೊಡಕ್ಟಿವಿಟಿಯಿಂದ ಹಿಡಿದು, ನಮ್ಮ ಜೀನ್ ಅಪ್ಗ್ರೇಡ್ ಆಗ್ಬೇಕು ಅಂತಂದ್ರೂ ಸನ್ಲೈಟ್ ಬೇಕು. ವಿ ಆರ್ ಡೈರೆಕ್ಟ್ಲಿ ಕನೆಕ್ಟೆಡ್ ಟು ಸನ್ ಅಂಡ್ ನೇಚರ್. ಅದು ಪೂರ್ತಿಯಾಗಿ ಅವಾಯ್ಡ್ ಮಾಡೋದಲ್ಲ, ಬಟ್ ಯಾವುದು ಬ್ರಾಡರ್ ಸ್ಪೆಕ್ಟ್ರಮ್ ಇರುತ್ತೆ, ಸ್ಕಿನ್ ಅನ್ನ ಡ್ಯಾಮೇಜ್ ಮಾಡುತ್ತೆ, ಟ್ಯಾನ್ ಮಾಡುತ್ತೆ. ಕಪ್ಪಾಗಿರೋದು ಪ್ರಾಬ್ಲಮ್ ಅಲ್ಲ, ಬಟ್ ಟ್ಯಾನ್ ಆಗೋದು ಇಸ್ ಅ ಪ್ರಾಬ್ಲಮ್. ಹಾಗೆ ಯಾರ್ದು ಡಾರ್ಕರ್ ಕಾಂಪ್ಲೆಕ್ಷನ್ ಇರುತ್ತೆ ಅವರು ಟ್ಯಾನ್ ಆಗ್ತಾರೆ, ಅಂಡ್ ದಟ್ಸ್ ನಾಟ್ ಅ ಗುಡ್ ಸೈನ್. ಸೊ ಆ ಒಂದು ಉದ್ದೇಶದಲ್ಲಿ ಸನ್ಸ್ಕ್ರೀನ್ ಅನ್ನೋದನ್ನ ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಬಳಸಿದ್ರೆ ಸಾಕು. ಅತಿಯಾದ್ರೆ ಅಮೃತವು ವಿಷ ಅಂತ ಹೇಳ್ತಾರೆ. ಹಾಗಾಗಿ ಅಯ್ಯೋ ಸನ್ಸ್ಕ್ರೀನ್ ಹಚ್ಕೊಂಡಿಲ್ಲ ಅಂತಂದ್ರೆ ನಾನು ಹೊರಗಡೆನೆ ಹೋಗಲ್ಲ ಅನ್ನೋ ತರದಲ್ಲಿ ಆಡೋರು ಇರ್ತಾರಲ್ಲ. ನೋ, ಯುವರ್ ಬಾಡಿ ಈಸ್ ಅ ವೆರಿ ಸೊಫೆಸ್ಟಿಕೇಟೆಡ್ ಮಷೀನ್. ಅದಕ್ಕೆ ಅಡಾಪ್ಟಿಬಿಲಿಟಿ ಅನ್ನುವಂಥದ್ದು ಇದೆ. ಓವರ್ ಕೇರಿಂಗು ನೆಸೆಸರಿ ಅಲ್ಲ, ಕೇರ್ಲೆಸ್ನೆಸ್ ಕೂಡ ನೆಸೆಸರಿ ಅಲ್ಲ. ಇನ್ ಬಿಟ್ವೀನ್ ಇರಬೇಕು, ಬ್ಯಾಲೆನ್ಸ್ಡ್ ಇರಬೇಕು. ಓಕೆ, ಈ ಒಂದು ಎಪಿಸೋಡ್ ನಲ್ಲಿ ನಾನು ತೋರಿಸಿರುವಂತ ಈ ಯಾವ್ದಾದ್ರು ಸನ್ಸ್ಕ್ರೀನ್ ಅಲ್ಲಿ ನೀವು ಆಲ್ರೆಡಿ ಯೂಸ್ ಮಾಡಿದಿರಾ ಅಂತಂದ್ರೆ ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್ ಬಿಲೋ. ಅಂಡ್ ಪ್ಲೀಸ್ ಡೂ ಲೈಕ್ ದ ವಿಡಿಯೋ, ಶೇರ್ ದ ವಿಡಿಯೋ. ಇದು ಬರೀ ಹೆಣ್ಮಕ್ಳಿಗೆ ಮಾಡ್ತಾ ಇರುವಂತಹ ವಿಡಿಯೋ ಅಲ್ಲ, ಗಂಡ್ ಮಕ್ಳಿಗೂ ಇದು ಮುಖ್ಯ. ದಯವಿಟ್ಟು ಹಚ್ಕೊಳ್ಳಿ. ಹೆಣ್ಮಕ್ಳ ಮೇಕಪ್ ನಮಗ್ ಬೇಡ ಅನ್ನೋ ತರದ ಹುಚ್ಚಲ್ಲಿ ಆಡಕ್ ಹೋಗ್ಬೇಡಿ. ಓಕೆ, ಹಾಗಾಗಿ till I see you in the next video, let me repeat, please do like, comment, share, subscribe, hype, and do whatever else you want to do, but only good intentions. Take care. Bye bye. Om Namah Shivaya and Jai Hind. So everybody